ಟಾಪಿಕ್ ಟೆಂತ್ ಮುಗಿದ ಮೇಲೆ ಪಿ ಯು ಸಿಯಲ್ಲಿ ಸೈನ್ಸಲ್ಲಿ ನಾನು PCMB ಮಾಡ್ತೀನಿ. PCMBನೇ ಬಿನೇ ಇರಬೇಕು, ಯಾಕಂದರೆ ಡಾಕ್ಟರ್ ಆಗಬೇಕಂದ್ರೆ ನಮ್ಮದು ಅಲ್ಲಿ ಬಯೋಲಜಿ ಮಾಹಿತಿ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು, ಬಯಾಲಜಿನೇ ಬೇಕು. ಅದಕ್ಕೆ ಬೇರೆ ತೊಗೊಳಕ್ಕೆ ಬರುತ್ತೆ. ಅದಾದ ನಂತರ ನಾನು PSR ಇಲ್ಲ ಹಿಂಗೆ ಆಗಬೇಕು. PSR ಆಗಬೇಕಂದ್ರೆ ಶೈಕ್ಷಣಿಕ ಅರ್ಹತೆ ಯಾವುದೇ ವಿಶ್ವವಿದ್ಯಾಲಯದಿಂದ ತತ್ಸಮಾನ ಪದವಿಯನ್ನು ಹೊಂದಿರಬೇಕು. ಯಾವುದರ ಆಗಿರ್ಬೋದು, BA, BCom, BSc ಯಾವುದರ ಆಗಿರ್ಬೋದು. ಓಕೆ, ಯಾವುದೇ ಉದ್ಯೋಗ ಮಾಡಿ ಯಶಸ್ಸು ಸಿಗಬೇಕು ಅಂತಾದ್ರೆ ಇಷ್ಟನ್ನು ಮಾಡಿದ್ರೆ ಮಾತ್ರ ಯಶಸ್ಸು ಸಿಗೋದು. ಹೌದಾ? ಮೆಟ್ಟಿಲುಗಳಂತ ಇಲ್ಲಿಂದ ನಮ್ಮ ಮೇಲೆ ಹೋದಾಗ ಶ್ರದ್ಧೆ ಭಕ್ತಿಯಿಂದ ಶಿಕ್ಷಣ ಪಡೆದುಕೊಂಡು ಕಠಿಣ ಶ್ರಮದಿಂದ ನನ್ನ ಹವ್ಯಾಸವನ್ನು ವೃತ್ತಿಯನ್ನಾಗಿ ಬದಲಾವಣೆ ಮಾಡಿಕೊಂಡು ಗುರುಗಳ ಹಿರಿಯರ ಪ್ರೋತ್ಸಾಹದಿಂದ ನಾನು ಯಶಸ್ವಿಗೊಳಿಸುತ್ತೇನೆ. ವೃತ್ತಿ ಮಾಡಬೇಕು. ನಾನು ಸೈನಿಕ ಆಗಲಿಕ್ಕೆ ಫಸ್ಟು SLC ಮುಗಿಸಿಂದ PUC ಮುಗಿಸ್ಕೊಂಡ್ರೆ ನಿಲ್ತದೆ ಸರ್. ಮುಗಿಸ್ಕೊಂಡು ನಿಲ್ತದೆ ಸರ್. ನಮ್ದು 18 ಏಜ್ ಆಗುತ್ತೆ ಸರ್. ಇಂಡಿಯನ್ ಆರ್ಮಿಗೆ ಹೋಗಲ್ಲ, 18 ಏಜ್ ಬೇಕು ಸರ್. ಆ 18 ಏಜ್ ಒಳಗೆ ಅವರು ನಮ್ಮನ್ನು ಆನ್ಲೈನ್ ಮುಖಾಂತರ ನಾವು ಅರ್ಜಿ ಸಲ್ಲಿಸ್ಬೇಕು ಸರ್. ಆ ಅರ್ಜಿ ಸಲ್ಲಿಸಿಂದ ಅವ್ರು ನಮ್ಮನ್ನು ಕರೀತಾರೆ ಸರ್. ಅವ್ರು ಕರೆದಿಂದಲೇ ನಾವು ಅಲ್ಲಿಗೆ ಹೋಗ್ಬೇಕು ಸರ್. ಹೋಗಿಂದ ಅವ್ರು ನಮ್ಮನ್ನು ಆಯ್ಕೆ ಪ್ರಕ್ರಿಯೆ ಮೂಲಕ ಒಂದಕ್ಕೆ ಲಿಖಿತ ಪರೀಕ್ಷೆ ಅಂತ ತೊಗೊಳ್ತಾರೆ ಸರ್. ಆಮೇಲೆ ದೈಹಿಕ ಪರೀಕ್ಷೆ ಅಂತ ತೊಗೊಳ್ತಾರೆ ಸರ್. ಆಮೇಲೆ ವೈದ್ಯಕೀಯ ಪರೀಕ್ಷೆ ಅಂತ ತೊಗೊಂಡು ಸರ್ ನಾವಿಲ್ಲಿ ಎಲ್ಲದರೊಳಗೆ ನಾವು ಪರ್ಫೆಕ್ಟಾಗಿ ಅವ್ರಿಗೆ ಏನಾರ ಪರ್ಫಾರ್ಮೆನ್ಸ್ ತೋರಿಸ್ಕೊಂಡು ಸರ್ ಅವ್ರು ನಮ್ಮ ಇಂಡಿಯನ್ ಆರ್ಮಿ ಜಾಯ್ನ್ ಅಗ್ರಿ ಮಾಡಿ ದೇಶದ ಫಲ ಮಾರಿ ಪ್ಲಾಟ್ ಮಾಡತ್ತಾರ ಅಂಥವ್ರಿಗೆ ನೀನೊಬ್ಬ ಒಳ್ಳೆ ಮಾದರಿ ಆಗ್ತೀವಿ. ಹೌದು, ಚೆನ್ನಾಗಿ ಲಿಖಿತ ಪರೀಕ್ಷೆ ಅದರ ಪಾಸ್ ಆಗ್ಲತ್ತಾರ. ದೈಹಿಕ ಪರೀಕ್ಷೆ ಇರ್ತದೆ ನಂತರ ಅದ್ರೊಳಗೆ ರೀ ನಾವು ಎಲ್ಲದ್ರಾಗ ಪಾಸ್ ಒಳಗೆ ವೈದ್ಯಕೀಯ ಪರೀಕ್ಷೆ ಅಂದ್ರೆ ಸರ ಮೆಡಿಕಲ್ ಅಂದ್ರೆ ನಮ್ಮದು ಟ್ರೈನ್ ಆಮೇಲೆ ಆಯ್ಕೆ ಮಾಡ್ಕೋಬೋದು, ಕಾಮರ್ಸ್ ಥರ ಆಯ್ಕೆ ಮಾಡ್ಕೋಬೋದು, ಸೈನ್ಸ್ ಥರ ಆಯ್ಕೆ ಮಾಡ್ಕೋಬೋದು, ಆರ್ಟ್ಸ್ ಥರ ಆಯ್ಕೆ ಮಾಡ್ಕೋಬೋದು. ನೆಕ್ಸ್ಟ್ ಡಿಗ್ರಿ ಒಳಗೆ ನಾನು BSc ಆಯ್ಕೆ ಮಾಡ್ತೀನಿ. BSc ಆಯ್ಕೆ ಮಾಡ್ಕೊಂಡು ಫೇಸ್ ಮಾಡಿಲ್ಲ 3 ಫಸ್ಟು. ಆಮೇಲೆ ಸಂಭಾಷಣೆ ಅವ್ನು 3 ಫೇಸ್ ಮಾಡಿ ನಾ AS ಸರ್ಕಾರಿ ಆಗ್ಬೋದು ಸರ್. AS ಸರ್ಕಾರಿಯಿಂದ ಜನಸೇವೆ, ಜನಾರ್ದನ ಸೇವೆ ಅಂತ ಸರ್. ಕೋಮುವಾದವನ್ನು ತಡೆಗಟ್ಟಬೇಕು ಸರ್. ಭ್ರಷ್ಟಾಚಾರವನ್ನು ತಡೆಗಟ್ಟಬೇಕು ಸರ್. ಮತ್ತು ಗ್ರಾಮಗಳಿರುವಂಥ ಶಾಲೆಗಳನ್ನು ಅಭಿವೃದ್ಧಿಪಡಿಸ್ಬೋದು ಮತ್ತು ಗ್ರಾಮಗಳನ್ನು ಅಭಿವೃದ್ಧಿಪಡಿಸ್ಬೋದು. ನಮ್ಮ ಒಟ್ಟು ಕರ್ನಾಟಕ ರಾಜ್ಯವನ್ನು ಎತ್ತಿ ಹಿಡಿಬೇಕು. ಶಿಕ್ಷಣಾಧಿಕಾರಿಗಳ ಹಾಗೂ ಸಂಘಟನೆಗಳ ಹಾಗೂ ಸರ್ಕಾರಿ ಪ್ರೌಢಶಾಲೆ ಪ್ರಾರಂಭಿಸಿ ಜೊತೆಗೆ ILP ಸಂಸ್ಥೆಯ ಒಂದು
ಯಾವ ವೃತ್ತಿಗೆ ಹೋಗಬಹುದು ಅನ್ನುವಂತಹ ಒಂದಷ್ಟು ವಿಚಾರಗಳನ್ನ ನಾವು ನಮ್ಮ ಶಾಲೆಯ ಗುರುಗಳಿಂದ ಕೇಳಿ ತಿಳ್ಕೊಂಡಿವಿ ಅಂತಂದ್ರ ಮುಂದೆ ನಮ್ಮ ಕನಸು ಸಾಕಾರಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಈಗ ಬಹಳಷ್ಟು ಸೋರ್ಸ್ ಮೂಲಗಳು ಆಧಾರಗಳು ನಮ್ಮ ಕೈಯಲ್ಲೇ ಇವೆ. ಅದರ ಒಂದು ಮಾತು ಹೇಳಿದ್ರೆ ನೋಡಿ, ಮನುಷ್ಯ ಈಗ ಎಷ್ಟೊಂದು ಆಧುನಿಕರವಾಗಿ ಮುಂದುವರೆದ ಅಂತ ಹೇಳಿದ್ರ, ಹಕ್ಕಿಯಂತೆ ಹಾರಬಲ್ಲ, ಮೀನಿನಂತೆ ಈಜಬಲ್ಲ, ಕ್ಷಣ ಮಾತ್ರದಲ್ಲಿ ಅಂಗಳವನ್ನ ತಲುಪಬಲ್ಲಷ್ಟು ಕ್ಷಿಪ್ರಗತಿಯಲ್ಲಿ ಮಾನವ ಸುಧಾರಣೆಯನ್ನು ಕಂಡುಕೊಂಡಿದ್ದಾನೆ, ಪ್ರಗತಿಯನ್ನು ಕಂಡುಕೊಂಡಿದ್ದಾನೆ. ಸ್ವಲ್ಪ ಒಂದು ಇಂಟ್ರಾಕ್ಷನ್ ಹೋಗೋಣ. ಈಗ ಶಾಲೆಗೆ ಯಾಕೆ ಬರ್ತೀರಾ? ನಂಗೆ ಪಟ ಹೇಳ್ಬೇಕು. ಓದೇನ್ ಮಾಡ್ತೀರಾ? ನೌಕರಿ ತಗೊಂಡು ಕೆಲಸ ಮಾಡಿ ತಂದೆ ತನ ಸಾಕಿ ಪಟ ರಿಯಾಕ್ಷನ್ ಹೋಗ್ಲಿ. ಆಗಿತ್ತ ಅಂತ ಏನ್ ಮಾಡ್ಬೇಕಂತಂದ್ರೆ, ನನ್ನ ತಂದೆ ತಾಯಿನ, ನನ್ನ ಸಮಾಜವನ್ನ ನಾನು ಚೆನ್ನಾಗಿ ನೋಡ್ಕೋಬೇಕು. ಅದು ಯಾವಾಗ ಆಗುತ್ತೆ? ನನ್ನ ಗುರಿಯನ್ನ ಮುಟ್ಟಿದಾಗ. ಆ ಗುರಿಯನ್ನ ಯಾವಾಗ ಮುಟ್ತೀವಿ ಅಂತಂದ್ರೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಶೈಕ್ಷಣಿಕ ಅರ್ಹತೆಯನ್ನು ಪಡೆದುಕೊಂಡಾಗ. ಅದು ಯಾವಾಗ? ಡಿಗ್ರಿ. ಆ ಡಿಗ್ರಿನ ಯಾವಾಗ ಪಡ್ಕೋತೀವಿ? PUC. ಆ PUCನ ಯಾವಾಗ ಪಡ್ಕೋತೀವಿ? ಶಾಲೆಗೆ ಯಾಕೆ ಬರ್ತೀರಿ ಅಂತ ಗೊತ್ತಾಯ್ತಾ? ಸೊ ಶಾಲೆಗೆ ಬರೋದು ಏನಪ್ಪಾ ಅಂತಂದ್ರೆ, ಎಂಡ್ ಗೋಲು ಖುಷಿನ ಮುಟ್ಬೇಕು ಅಂತ. ಸೊ ದಯವಿಟ್ಟು ಎಲ್ಲರಿಗೂ ಒಂದು ಕನಸಿದ್ದೇ ಇರ್ತದೆ. ಏನ್ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅಂದ್ರೆ, ನಾವು ಸುಮಾರು 20,000 ವಿದ್ಯಾರ್ಥಿಗಳನ್ನ ಸರ್ವೆ ಮಾಡ್ಕೊಂಡಾಗ ಎಷ್ಟು ವೃತ್ತಿಗಳು ಗೊತ್ತಿದೆ ಅಂತ ಅಂದ್ಬಿಟ್ರೆ ಬರೀ ಐದೇ ಹೇಳಿದ್ರು. ಯಾವುದು? ಮಾತೆತ್ತಿರ ಡಾಕ್ಟರು, ಇಂಜಿನಿಯರು, ಆರ್ಮಿ, ಪೊಲೀಸ್, ಟೀಚರ್, ಬಸ್. ಮತ್ ಉಳಿದ